ಹಾಯ್ ಫ್ರೆಂಡ್ಸ್, ಈ ಯಮ್ಮಿ ಕ್ರೀಮಿ ಮತ್ತು ಹೆಲ್ದಿ ತುಂಬ ತಣ್ಣಗೆ ಟೇಸ್ಟಿಯಾಗಿರೋ ಈ ಫ್ರೂಟ್ ಕಸ್ಟರ್ಡ್ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಸಣ್ಣವರಿಂದ ದೊಡ್ಡವರವರೆಗೂ ಎಲ್ಲರೂ ಬಹಳ ಇಷ್ಟಪಟ್ಟು ಇದನ್ನು ತಿಂತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳೊಳಗೆ ನಾವು ಇದನ್ನು ತೊಗೊಂಡು ತಿಂತಿರ್ತೀವಿ. ಇದನ್ನು ನಾವು ಮನೆಯೊಳಗೆ ಸರಳವಾಗಿ ಮತ್ತು ಅದೇ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ದಪ್ಪ ತಳ ಇರೋ ಪ್ಯಾನ್ ತಗೊಳ್ರಿ. ಅದರೊಳಗೆ ನಾನು 1 ಲೀಟರ್ ಗಟ್ಟಿಯಾಗಿರೋ ಹಾಲನ್ನು ತೊಗೊಂಡಿನಿ. ಈ 1 ಲೀಟರ್ ಹಾಲಿನೊಳಗೆ 1 ಕಪ್ಪಿನಷ್ಟು ಹಾಲು ನಾನು ಸೈಡ್ಗೆ ಇಟ್ಕೊಂಡಿನಿ. ಇದು ಬಹಳ ತಣ್ಣಗಿರೋ ಹಾಲಿಲ್ಲ. ಇವಾಗ ಉಳಿದಿರೋ ಹಾಲನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ನಾವು ಕುದಿಲಿಕ್ಕಿಡೋಣ. ಈಗೇನು 1 ಕಪ್ಪು ಪಕ್ಕಕ್ಕೆ ತೊಗೊಂಡಿವಿ. ಅದರಾಗ 3 ಟೇಬಲ್ ಸ್ಪೂನ್ ವೆನಿಲ್ಲಾ ಕಸ್ಟರ್ಡ್ ಪೌಡರ್ ಹಾಕೋಣ. ಇದು ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್. 3 ಟೇಬಲ್ ಸ್ಪೂನ್ ನಾನೀಗ ಸದ್ಯಕ್ಕೆ ತೊಗೊಂಡಿನಿ. ಇದನ್ನು ಗಂಟುಗಳಿಲ್ಲದಂತೆ ಸ್ವಲ್ಪ ಕಲಿಸ್ಕೋಬೇಕು. ಇದು ಬಹಳ ಅಂದರೆ ಬಿಸಿನೂ ಇಲ್ಲ ತಂಪು ಇಲ್ಲ, ಆ ರೀತಿ ಮೀಡಿಯಮ್ ಟೆಂಪ್ರೇಚರದ್ದು ಹಾಲೊಳಗೆ ಕಲಿಸ್ಕೊಂಡಿನಿ. ಈ ಕಡೆ ಲೋ ಫ್ಲೇಮ್ ಒಳಗೆ ನಾವು ಹಾಲನ್ನು ಕುದಿಸ್ತಿರೋನು. ಸ್ವಲ್ಪ ಕೈ ಆಡಿಸ್ಕೋತಾ ಇರಬೇಕು, ಇಲ್ಲ ತಳ ಹೊತ್ತೋ ಚಾನ್ಸ್ ಇರ್ತದೆ. ಇವಾಗ ಚೆನ್ನಾಗಿ ಹಾಲು ಕುದಿ ಬಂದಿದೆ. ಕುದೀತಿರೋ ಹಾಲಲ್ಲಿ ಲೋ ಫ್ಲೇಮ್ ಮಾಡಿ ನಾವು ಈ ಕಸ್ಟರ್ಡ್ ಹಾಕೋಣ. ನಾವು ಅದರೊಳಗೆ ಕೈ ಆಡಿಸ್ಕೋತ ಇದನ್ನು ಹಾಕಬೇಕು ನಾವು, ಇಲ್ಲಾಂದ್ರೆ ಗಂಟುಗಳಾಗ್ಬೋದು, ಇಲ್ಲ ತಳನೂ ಹೊತ್ಕೋಬೋದು. ಅದಕ್ಕೆ ಇವಾಗ ನೋಡಿರಿ ಕಸ್ಟರ್ಡ್ ಹಾಕಿ ಕಲಸೀನಿ. ಯಾಕೋ ಸ್ವಲ್ಪ ನನಗೆ ಇದಕ್ಕೆ ಕಸ್ಟರ್ಡ್ ಕಡಿಮೆ ಅನ್ನಿಸ್ತು. ಅದಕ್ಕೆ ಇನ್ನೂ 2 ಟೇಬಲ್ ಸ್ಪೂನ್ ಕಸ್ಟರ್ಡನ್ನು ಸ್ವಲ್ಪ ಹಾಲೊಳಗೆ ಕಲಿಸ್ಕೊಂಡು ಹಾಕೀನಿ. ಅಂದ್ರೆ ಒಟ್ಟು ನಾನು 1 ಲೀಟರಿಗೆ 5 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಯೂಸ್ ಮಾಡೀನಿ. ನೀವು ಯಾವ ಫ್ಲೇವರ್ ಯೂಸ್ ಮಾಡ್ಬೋದು. ಯೂಶ್ವಲಿ ಇದಕ್ಕೆ ನಾವು ವೆನಿಲ್ಲಾನೇ ಫ್ಲೇವರ್ದು ಹಾಕಿದ್ರೇ ಚಲೋ ಇರ್ತದೆ. ಚಲೋ ಇದನ್ನು ಲೋ ಫ್ಲೇಮ್ ಒಳಗೆ ನಾವು ಕುದಿಸ್ಕೋಬೇಕು. ನೋಡಿರಿ ಗಟ್ಟಿ ಆಗ್ಲಿಕ್ಕತ್ತದ, ಸೈಡಿಗೆಲ್ಲ ಬಬಲ್ಸು ಕಾಣ್ಲಿಕ್ಕತ್ತದ, ಆಮೇಲೆ ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಕೋತ ಬಂದದ. ಇವಾಗ ತಳ ಹೊತ್ತೋ ಚಾನ್ಸ್ ಇರ್ತದೆ, ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೋತಿರ್ರಿ. ನೋಡಿರಿ ಎಷ್ಟು ಚಲೋ ಗಟ್ಟಿಯಾಗ್ಯದ. ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡೋಣ. ಇವಾಗ ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಒಳಗೆ ಹಾಕಿ ಜಸ್ಟ್ ವಿಸ್ಕ್ ಮಾಡೀನಿ. ಪೂರ್ತಿ ಹಿಂಗೆ ಗ್ರೈಂಡರ್ ಗತೆ ಮಾಡಿಲ್ಲ, ವಿಸ್ಕ್ ಮಾಡಿ ಅದನ್ನು ಒಂದು ಯಾವ ಬೌಲೊಳಗೆ ನಾವು ರೆಡಿ ಮಾಡ್ತೀವಿ ಆ ಬೌಲೊಳಗೆ ತೊಗೊಂಡೀನಿ. ಇವಾಗ ಇದಕ್ಕೆ ನೋಡಿರಿ, ಇದು ಟರ್ಬೂಜ ಹಣ್ಣು. ಇವು ಹಣ್ಣುಗಳೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಇದು ಆ್ಯಪಲ್, ಆಮೇಲೆ ದ್ರಾಕ್ಷಿ ಹಣ್ಣು ಭಾಳ ದೊಡ್ಡ ದೊಡ್ಡದಿತ್ತು, ಒಂದ್ರಾಗ 2 ಭಾಗ ಮಾಡಿ ಹಾಕೀನಿ. ಇದು ಪಪ್ಪಯ್ಯ ಹಣ್ಣು, ಆಮೇಲೆ ಬಾಳೆಹಣ್ಣು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ್ಣುಗಳ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಆಮೇಲೆ ಇದು ನಾವು ಚಿಕ್ಕು ಹಣ್ಣುಗಳು ಎಲ್ಲವನ್ನು ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡೀನಿ. ದಾಳಿಂಬ್ರೆ ಹಾಕೀನಿ. ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ನಾವು ಚೆಂದ ಎಲ್ಲವನ್ನು. ಇದರೊಳಗೆ ನೀವು ಬೇಕಾದರೆ ಬೇರೆ ಹಣ್ಣುಗಳನ್ನು ಹಾಕೋಬೋದು, ಆದರೆ ಈ ಹುಳಿಯಾಗಿರೋ ಹಣ್ಣುಗಳಿರ್ತದಲ್ಲ, ನೀರು ಬಿಡೋ ಹಣ್ಣು, ಅದನ್ನು ಹಾಕಿಬಿಡ್ರಿ. ಇದನ್ನು ಫ್ರಿಜ್ ಒಳಗೆ ಒಂದು 2-3 ತಾಸು ಇಟ್ಟು ಸರ್ವಿಂಗ್ ಮಾಡುವಾಗ ಇದ್ರ ಮೇಲೆ ಇನ್ನೂ ಸ್ವಲ್ಪ ದಾಳಿಂಬ್ರಿ ಮತ್ತು ನೀವು ಈ ಚೆರ್ರಿ ಹಾಕಿ ಸರ್ವ್ ಮಾಡಿರಿ.